ಯಾನ್, YAWN. ಯಾನ್ ಅಂತಂದರೆ ಆಕಳಿಕೆ. ನನಗೆ ಆಕಳಿಕೆ ಬರುತ್ತಿದೆ. ಇದನ್ನು ಇಂಗ್ಲೀಷಲ್ಲಿ ಐ ಆಮ್ ಯಾನಿಂಗ್. ಐ ಆಮ್ ಯಾನಿಂಗ್. ಸ್ನೋರ್, SNORE. ಸ್ನೋರ್ ಅಂತಂದರೆ ಗೊರಕೆ ಒಡೆಯುವುದು. ಅವನು ರಾತ್ರಿ ಇಡೀ ಗೊರಕೆ ಒಡೆದನು. ಈ ಸ್ನೋರ್ಡ್ ಆಲ್ ನೈಟ್. ಈ ಸ್ನೋರ್ಡ್ ಆಲ್ ನೈಟ್. ಅವನ ಗೊರಕೆಯಿಂದ ಯಾರೂ ಮಲಗಲಿಲ್ಲ. ಹೂ ಡಿಡ್ ನಾಟ್ ಸ್ಲೀಪ್ ಫ್ರಮ್ ಹಿಸ್ ಸ್ನೋರಿಂಗ್. ಹೂ ಡಿಡ್ ನಾಟ್ ಸ್ಲೀಪ್ ಫ್ರಮ್ ಹಿಸ್ ಸ್ನೋರಿಂಗ್. ಸ್ಲರ್ಪ್, SLURP. ಸ್ಲರ್ಪ್ ಅಂದರೆ ಸೌಂಡ್ ಮಾಡ್ತಾ ಟೀ ಕುಡಿಯೋದು ಅಥವಾ ತಿನ್ನೋದು. ಅವನು ಯಾವಾಗಲೂ ಸೌಂಡ್ ಮಾಡ್ತಾ ಟೀ ಕುಡಿಯುತ್ತಾನೆ. ಇದನ್ನು ಇಂಗ್ಲೀಷಲ್ಲಿ he always slurps his tea. he always slurps his tea. ಕಾಫ್, ಕಾಫ್ ಅಂತಂದರೆ ಕೆಮ್ಮೋದು. ಯಾರೋ ಕೆಮ್ಮಿದರು. someone coughed. ಅವನು ರಾತ್ರಿ ಇಡೀ ಕೆಮ್ಮುತ್ತಲೇ ಇದ್ದ. he kept coughing throughout the night. he kept coughing throughout the night. ಹಮ್, ಹಮ್ ಅಂತಂದರೆ ಗುನುಗುವುದು, ಮೆಲ್ಲನೆ ಮಾತಾಡೋದು. ಯಾರು ಗುನುಗುತ್ತಿದ್ದಾರೆ? ಹೂ ಈಸ್ ಹಮ್ಮಿಂಗ್. ಹೂ ಈಸ್ ಹಮ್ಮಿಂಗ್. ಅವಳು ಯಾವಾಗಲೂ ಗುನುಗುತ್ತಾಳೆ. ಶಿ ಆಲ್ವೇಸ್ ಹಮ್ಸ್. ಶಿ ಆಲ್ವೇಸ್ ಹಮ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ.